ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರವಿಮುಖಿ ಕೂಡ ಜಾಯ್ನ್ ಆಗಿದ್ದಾರೆ. ರವಿಮುಖಿ, ನಾವು ಗಮನಿಸ್ತಾ ಇದ್ವಿ ಬಾಗಲಕೋಟೆ ಕೂಡ ಜಿದ್ದನ ಕಣವಾಗಿತ್ತು. ಒಂದು ಕಡೆ ಕಾಂಗ್ರೆಸ್ಗೆ ಅಧಿಕಾರ ಉಳಿಸಿಕೊಂಡು ಲೆಗಸಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತಹ ಪ್ರಯತ್ನ ಮಾಡಿತ್ತು. ಜೊತೆಗೆ ಬಿಜೆಪಿ ಕೂಡ ಏನು ಕಡಿಮೆ ಇಲ್ಲ, ಈ ಹಿಂದೆ ಅಲ್ಪ ಅಂತರಗಳಲ್ಲಿ ಸೋತಿದ್ರಿಂದಾಗಿ ಈ ಬಾರಿ ಕಬ್ಜಾ ಮಾಡೇ ತೀರ್ತೀವಿ ಎನ್ನುವಂತ ಲೆಕ್ಕಾಚಾರಗಳು ಕೂಡ ಜೋರಾಗಿತ್ತು. ಹಾಗಾಗಿ ಏನಾಗಬಹುದು ಇವತ್ತಿನ ಫಲಿತಾಂಶ, ಹಾಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಪ್ರಾರಂಭ ಆಗೋದ್ರಿಂದಾಗಿ ಯಾವ ರೀತಿ ಸಿದ್ಧತೆಗಳಾಗಿದೆ? ಹೌದು ಶಕುಂತಲಾ, ಪ್ರಮುಖವಾಗಿ ಹೇಳಬೇಕಂದ್ರೆ ಏನು HY ಮೇಟಿ ಅವರ ಅಕಾಲಿಕ ನಿಧನದಿಂದ ಬಾಗಲಕೋಟೆಗೆ ಒಂದು ಉಪಚುನಾವಣೆ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಎರಡೂ ಪಕ್ಷದಿಂದಲೂ ಕೂಡ ಅಬ್ಬರದ ಪ್ರಚಾರಗಳು ನಡೆದಿವೆ. ಒಂದು ಕಡೆ ಕಾಂಗ್ರೆಸ್ನಿಂದ CM ಆದಿಯಾಗಿ ಅದರ ಜೊತೆಗೆ ಇಡೀ ಸಚಿವ ಸಂಪುಟ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟು ತಮ್ಮದೇ ಆದ ರೀತಿಯಲ್ಲಿ ಒಂದು ಏನು ಮತ ಬೇಟೆ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಅದರ ಜೊತೆಗೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಏನು ವೀರಣ್ಣ ಚರಂತಿಮಠ ಇದ್ದಾರೆ, ಅವರ ಪರವಾಗಿ 3 ಜನ ಮಾಜಿ CMಗಳು ಅಂದ್ರೆ BSY ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್ ಸೇರಿದಂತೆ ಮತ್ತು ಕೇಂದ್ರ ಸಚಿವರಾದ HDK ಆಗಿರ್ಬೋದು ಮತ್ತು ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಸೇರಿದಂತೆ ಅನೇಕ ಮಾಜಿ ಸಚಿವರು ಎಲ್ಲರೂ ಕೂಡ ಬಂದು ಬಾಗಲಕೋಟೆಯಲ್ಲಿ ಏನು ಬೀಡು ಬಿಟ್ಟು ಪ್ರಚಾರ ಮಾಡಿರುವಂಥದ್ದು, ತಮ್ಮದೇ ಆದ ರೀತಿಯಲ್ಲಿ ಮತಬೇಟೆಯನ್ನ ನಡೆಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ಒಂದು ಏನು ಅಭ್ಯರ್ಥಿಗಳ ಹಣೆ ಬರಹ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಯಲಾಗಲಿದೆ. ಯಾಕಂತಂದ್ರೆ ಒಟ್ಟು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹೇಳಬೇಕಂತಂದ್ರೆ ಈ ಒಂದು ಅಖಾಡದಲ್ಲಿ 9 ಜನ ಅಭ್ಯರ್ಥಿಗಳಿದ್ದಾರೆ. ಆ ಪೈಕಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಅಭ್ಯರ್ಥಿಗಳ ಮಧ್ಯೆ ನೇರ ಹಣಾಹಣಿ ಇರುವಂಥದ್ದು, ನೆಕ್ ಟು ನೆಕ್ ಫೈಟ್ ಇರುವಂಥದ್ದು. ಯಾರೇ ಗೆದ್ದರೂ ಕೂಡ ಅಲ್ಪ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂಬ ಲೆಕ್ಕಾಚಾರ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮತ ಎಣಿಕೆ ಕೇಂದ್ರದ ದೃಶ್ಯವನ್ನು ಕೂಡ ನಾವು ಈಗಾಗಲೇ ತೋರಿಸ್ತಾ ಇದ್ದೀವಿ. ಅಂದರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಶುರುವಾಗಲಿದೆ. ಈಗಾಗಲೇ ಸುಮಾರು ಒಂದು 5 ಗಂಟೆ 40 ನಿಮಿಷಕ್ಕೆ ಮತ ಎಣಿಕೆ ಸಿಬ್ಬಂದಿಗಳು ಬಂದು ಈಗಾಗಲೇ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಏನು ಮತ ಎಣಿಕೆ ಕಾರ್ಯ ನಡೆಯುತ್ತೆ ಆ ಒಂದು ಕಾರ್ಯಕ್ಕೆ ಸಂಬಂಧಪಟ್ಟಂತೆ ತಮಗೆ ನಿಯೋಜನೆ ಮಾಡಿರುವಂತಹ ಕೆಲಸ ಕಾರ್ಯಗಳಿಗೆ ಬಂದು ಈಗಾಗಲೇ ಜಮಾ ಆಗಿದ್ದಾರೆ. ಮತ್ತು ಭದ್ರತಾ ಸಿಬ್ಬಂದಿ ಅವರೆಲ್ಲರನ್ನೂ ಕೂಡ ಪರಿಶೀಲನೆ ಮಾಡಿ ಅವರನ್ನ ಚೆಕ್ ಮಾಡುವ ಮೂಲಕ ಒಳಗೆ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಬಾಗಲಕೋಟೆ ಬಗ್ಗೆ ಹೇಳ್ಬೇಕಂದ್ರೆ ಒಟ್ಟು 322 ಮತಗಟ್ಟೆಗಳ ಪೈಕಿ ಏನು ಆ ಒಂದು ಮತಗಟ್ಟೆಗಳಿಗೆ ಸಂಬಂಧಪಟ್ಟಂತೆ ಈ ಮತ ಎಣಿಕೆ ನಡೆದಿದೆ. ಒಟ್ಟು 14 ಟೇಬಲ್ಗಳ ಮೂಲಕ ಏನು 23 ಸುತ್ತು ಮತ ಎಣಿಕೆ ಕಾರ್ಯ ಬರದಿಂದ ಸಾಗ್ತಾ ಇರುವಂಥದ್ದು. ಇನ್ನೇನು ಕೆಲವು ಹೊತ್ತಿನಲ್ಲಿ ಅಂದರೆ ಮೊದಲಿಗೆ 8 ಗಂಟೆಗೆ ಏನು ಅಂಚೆ ಮತಗಳ ಎಣಿಕೆ ಶುರುವಾಗುತ್ತೆ. ಅಂಚೆ ಮತಗಳ ಎಣಿಕೆ ನಂತರದ ಸಂದರ್ಭದಲ್ಲಿ ಸೇವಾ ಮತದಾರರಾಗಿರ್ಬೋದು, ಅದರ ನಂತರದ ಸಂದರ್ಭದಲ್ಲಿ ಏನು EVM ಮತ ಎಣಿಕೆ ಕೂಡ ಶುರುವಾಗುತ್ತೆ. ಬಾಗಲಕೋಟೆಯಲ್ಲಿ ಒಟ್ಟು 2,59,797 ಜನ ಮತದಾರರಿದ್ದು ಈಗಾಗಲೇ ಆ ಪೈಕಿ ಈ ಬಾರಿ ಸುಮಾರು ಶೇಕಡ ಅಂದರೆ 68.62% ಮತದಾನ ಆಗಿರುವುದು. ಕಳೆದ 2023 ಚುನಾವಣೆಗೆ ಹೋಲಿಸಿದರೆ ಆ ಸಂದರ್ಭದಲ್ಲಿ 69.46% ಮತದಾನ ಆಗಿತ್ತು. ಈಗ ಅದಕ್ಕೆ ಕಂಪೇರ್ ಮಾಡಿದರೆ 1%ನಷ್ಟು ಮತದಾನ ಏನು ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ 2,59,797 ಜನ ಏನು ಮತದಾರರ ಪೈಕಿ ಒಟ್ಟು 1,78,273 ಜನ ಮತದಾನ ಮಾಡಿರುವಂಥದ್ದು. ಅದರಲ್ಲಿ ಪುರುಷರ ಬಗ್ಗೆ ಮಹಿಳೆಯರ ಬಗ್ಗೆ ನಾವು ಮೊದಲೇದಾಗಿ ಹೇಳೋದಾದರೆ 90,024 ಜನ ಮಹಿಳೆಯರು ಮತದಾನ ಮಾಡಿದ್ದಾರೆ. ಪುರುಷರು 88,741 ಜನ ಮತದಾನ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ 9 ಅಭ್ಯರ್ಥಿಗಳು ಏನು ಬಿಜೆಪಿ, ಕಾಂಗ್ರೆಸ್, KRS ಆಗಿರ್ಬೋದು ಮತ್ತು ಇತರೆ ಪಕ್ಷೇತರ ಅಭ್ಯರ್ಥಿಗಳು ಎಲ್ಲವೂ ಸೇರಿ ಸುಮಾರು 9 ಜನ ಅಖಾಡದಲ್ಲಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ಮಧ್ಯೆ ನೇರ ಹಣಾಹಣಿ ಮತ್ತು ಬಿಜೆಪಿಗೆ ಗೆಲುವು ಅನಿವಾರ್ಯ ಏನು ಇವತ್ತು ಸಂದರ್ಭದಲ್ಲಿ ಅನಿವಾರ್ಯ ಆಗಿರುವಂಥದ್ದು. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಡೆ CM ಆದಿಯಾಗಿ ಸಚಿವರು ಎಲ್ಲರೂ ಕೂಡ ಬೀಡು ಬಿಟ್ಟು ಪ್ರಚಾರ ಮಾಡಿರೋದ್ರಿಂದ ಅವರಿಗೆ ಗೆಲುವು ತುಂಬಾನೇ ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಯಾಕಂದರೆ ಸರ್ಕಾರದ ಗೌರವ ಪ್ರಶ್ನೆ. ಅದರ ಜೊತೆಗೆ CM ಅವರು ಸ್ವತಃ CM ಸಿದ್ದರಾಮಯ್ಯರು 6 ದಿನಗಳ ಕಾಲ ಬಂದು ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟು ಪ್ರಚಾರವನ್ನು ಮಾಡಿಸಿದ್ರು. ಅದರ ಜೊತೆಗೆ ಚುನಾವಣಾ ಉಸ್ತುವಾರಿಯನ್ನು ಹೊತ್ತಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಬೆಳಗಾವಿ ಸ್ಟೈಲ್ನಲ್ಲಿ ಕೂಡ ಇಲ್ಲಿ ರಾಜಕಾರಣ ಮಾಡಿರುವಂಥದ್ದು. ಅಂದರೆ ತಳಮಟ್ಟದಲ್ಲಿ ಬಂದು ರಾಜಕಾರಣ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಶಕುಂತಲಾ, ಹಾಗೆ ಸಂಪರ್ಕದಲ್ಲಿರಿ ರವಿಮುಖಿ. ಇನ್ನು ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, ದಾವಣಗೆರೆ ದಕ್ಷಿಣ ಕ್ಷೇತ್ರ ಪ್ರತಿಷ್ಠೆಯ ಕ್ಷೇತ್ರ. ಶಾಮನೂರು ಶಿವಶಂಕರಪ್ಪನವರ ಕುಟುಂಬದ 3ನೇ ತಲೆಮಾರಿಗೆ ಅಲ್ಲಿನ ಮತದಾರರು ಜೈ ಅಂತಾರ ಅಥವಾ ಸಾಮಾನ್ಯ ಕಾರ್ಯಕರ್ತರಾಗಿ ಕಣಕ್ಕಿಳಿದವರ ಕೈ ಹಿಡಿತಾರ ಅಥವಾ ಅಚ್ಚರಿಯ ಫಲಿತಾಂಶ ಬರಬಹುದಾ ಅನ್ನೋ ಕುತೂಹಲ ಇದೆ. ಕೌಂಟ್ಡೌನ್ ಶುರುವಾಗಿದೆ. ಹೇಗಿದೆ ಅಲ್ಲಿನ ವಾತಾವರಣ ಅಂತ ಬಸವರಾಜ್? ಮಧುಶ್ರೀ, ವಿಶೇಷವಾಗಿ ದಾವಣಗೆರೆ ಅಂದರೆ ಒಂದು ರೀತಿಯಾದಂಥ ರಾಜ್ಯದ ಗಮನ ಸೆಳೆದಂಥ ಕ್ಷೇತ್ರ. ಇಲ್ಲಿ ವಿಶೇಷವಾಗಿ ಈ ರೀತಿಯಾದಂಥ ಒಂದು ಸ್ಪರ್ಧೆಯನ್ನು ಶಾಮನೂರು ಕುಟುಂಬದವರಿಗೆ ಒಂದು ಟಿಕೆಟ್ ನೀಡಿದ ಹಿನ್ನೆಲೆಯಲ್ಲಿ ಹಿಂದೆಂದೂ ಕಂಡರಿಯದಂಥ ರೀತಿಯಲ್ಲಿ ಮುಸ್ಲಿಂ ಮುಖಂಡರು ಒಂದು ಟಿಕೆಟ್ಗಾಗಿ ಪೈಪೋಟಿಯನ್ನು ನಡೆಸಿದ್ದು ಕೊನೆಯ ಕ್ಷಣದಲ್ಲಿ ಅವರಿಗೆ ಕೈ ತಪ್ಪಿರ್ತಕ್ಕಂಥದ್ದು. ಅದಾದ ಬಳಿಕ ನಡೆದಂಥ ಒಂದು ಬೆಳವಣಿಗೆಯಲ್ಲಿ ಏನು ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಮತ ಬ್ಯಾಂಕ್ ಇದೆ, ಆ ಮುಸ್ಲಿಂ ಸಮುದಾಯದ ಮತ ಬ್ಯಾಂಕ್ ಕೂಡ ಧಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಕೆಲ ನಾಯಕರು ನಡ್ಕೊಂಡ್ರು ಎಂಬತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಅದೇ
ರೀತಿಯಾಗಿ ಒಂದು ಹೊಸ ಪ್ರಯತ್ನಕ್ಕೆ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು. ಸಾಮಾನ್ಯ ಕಾರ್ಯಕರ್ತರಿಗೆ ಒಂದು ಟಿಕೆಟ್ ಅನ್ನು ನೀಡಿರ್ತಕ್ಕಂಥದ್ದು. ಈ ಒಂದು ಏನು ದಾವಣಗೆರೆ ದಕ್ಷಿಣ ಕ್ಷೇತ್ರ 2008ರಿಂದ ಏನು ಆರಂಭವಾಗಿದೆ ರಚನೆ ಆಗಿದೆ, ಅಲ್ಲಿಂದ ಕೂಡ ಇದೊಂದು ರೀತಿಯಾದ ಕಾಂಗ್ರೆಸ್ಸಿನ ಭದ್ರಕೋಟೆ. ಇದೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಒಂದು ಮುಸ್ಲಿಂ ಸಮಾಜದ ಆಕ್ರೋಶ ಆಗಿರ್ಬೋದು ಮತ್ತು ಏನು ಶಾಮನೂರು ಕುಟುಂಬದ ರಾಜಕೀಯ ಮರುಜೀವಕ್ಕೆ ಇದೊಂದು ದೊಡ್ಡ ಒಂದು ಏನು ಸವಾಲಾಗಿರ್ತಕ್ಕಂಥದ್ದು. ಶಾಮನೂರು ಶಿವಶಂಕರಪ್ಪರು ಇಲ್ಲಿಂದ ಶಾಸಕರಾಗಿದ್ದು, ಅವ್ರ ಮಗ ಕೂಡ ಇದು ಒಂದು ದಾವಣಗೆರೆ ಕ್ಷೇತ್ರದಿಂದ ಶಾಸಕರಾಗಿರ್ತಕ್ಕಂಥದ್ದು. ಈಗ ಅವರ ಮೊಮ್ಮಗ ಈ ಕಣದಲ್ಲಿ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಸಂಪೂರ್ಣವಾಗಿ ಸುಮಾರು 25 ಜನ ಏನು ಕಣದಲ್ಲಿದ್ದಾರೆ. 25 ಜನರಲ್ಲಿ 14 ಜನ SDPI ಮತ್ತು ಸೇರಿದಂತೆ 14 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಇರ್ತಕ್ಕಂಥದ್ದು. ಇವರು ಪಡಿತಕ್ಕಂಥ ಮತ ಮತ್ತು ಇದೇನು ರಿಫ್ಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ನಂತರ ಸಾಲು ಏನು ಎರಡೂ ಕಡೆ ಕೇಳಿ ಬರ್ತಕ್ಕಂಥದ್ದು. ಈ ರೀತಿ ಒಂದು ಅಚ್ಚರಿಯ ಫಲಿತಾಂಶ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು ಕಂಡು ಬರ್ತಕ್ಕಂಥ, ಅಂದರೆ ಎರಡೂ ಕಡೆ ಸಮಬಲದ ಹೋರಾಟ ಈ ರೀತಿ ನಡೆದಿರ್ತಕ್ಕಂಥದ್ದು. ಅಲ್ಪ ಪ್ರಮಾಣದಲ್ಲಿ ಸುಮಾರು 10ರಿಂದ 15 ಸಾವಿರ ಅಂತರದಲ್ಲಿ ಗೆಲ್ಲಬಹುದು ಎಂಬತಕ್ಕಂಥ ಎರಡೂ ಕಡೆಯಿಂದ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಒಂದು ರಾಜ್ಯದ ಗಮನ ಸೆಳೆದಂಥ ಸುಮಾರು 10ಕ್ಕೂ ಹೆಚ್ಚು ಸಚಿವರು ಇಲ್ಲಿ ಠಿಕಾಣಿಯನ್ನು ಹಾಕಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತ ನಾಯಕರನ್ನು ಮನವೊಲಿಸಲು ನಿರಂತರ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಬಿಜೆಪಿ ಕೂಡ ಒಂದು ರಣತಂತ್ರವನ್ನು ಹಿಡಿದು ಏನು ವಿಜೇಂದ್ರ ಅವರೇ 4-5 ದಿನ ಇಲ್ಲಿ ಠಿಕಾಣಿಯನ್ನು ಹಾಕಿ ಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಬಿಜೆಪಿ ಪ್ರಥಮ ಬಾರಿಗೆ ಮುಸ್ಲಿಮರಿಗೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಎಂಬತಕ್ಕಂಥ ಮಾತನ್ನು ಹೇಳಿದ್ದು ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲು ಅಂತಕ್ಕಂಥ ಪ್ರಚಾರ ವೈಖರಿಯನ್ನು ನಾವು ನೋಡಿದ್ದು ಈ ಕ್ಷೇತ್ರದಲ್ಲಿ ಮಾತ್ರ. ಸುಕಂತ್ರ